ಈಗ ಫಸ್ಟ್ ಆಫ್ ಆಲ್ ನಾನು ಪತ್ರಕರ್ತ. ನೀವು ಪತ್ರಕರ್ತ ಅಲ್ಲ. ಲಾಕಾಗೋದೆ ಮಗ. ಹೆಂಗೆ ಸರ್ ಅದು? ನೀವು ಕೇಳೋ ಪ್ರಶ್ನೆ ಮಾಡಿದ ತಕ್ಷಣ ನಾನು ಪತ್ರಕರ್ತ ಅಲ್ಲ ಪ್ರಶ್ನೆ ಮಾಡಿದ್ರೆ ನೀವು ಪ್ರಶ್ನೆಗಳ ತಪ್ಪಿಸ್ಕೊಳ್ಳೋದಲ್ಲ. ತಪ್ಪಿಸ್ಕೊಳ್ಳೋದಲ್ಲ. ಲೋಫರ್ ನನ್ನ ಮಕ್ಕಳ ಟೆಕ್ನಾಲಜಿನ ಪಾಸಿಟಿವ್ ಆಗಿ ಯೂಸ್ ಮಾಡ್ರಿ. No, you are well informed. You can't corner me like this. Sir, I am not. No. Sorry, sir. I am very clear. ಏನಂತೀಯ? ಒಬ್ಬ ವ್ಯಕ್ತಿ ನಡ್ಕೊಳ್ತಿರೋದು ಸರಿ ಇಲ್ಲ ಅಂತ ನನಗೆ ನಡೀತಿರೋ ಕೋಮು ಗಲಭೆಗಳು ಇಷ್ಟ ಆಗ್ತಾ ಇಲ್ಲ. CAA ತೊಗೊಂಡು ಬಂದಿದ್ರಿ. CAA ಓಕೆ, ಅದು ಇನ್ನೊಂದು ಒಂದು ಧರ್ಮನೇ ಯಾಕೆ ನಿಲ್ಲಿಸ್ತಾ ಇದ್ರೊಳಗೆ? ಎಲ್ಲಿ ಸರ್ CAA ಒಳಗೆ ಧರ್ಮ ಇಲ್ಲ? ಮುಸ್ಲಿಮ್ರಿಗೆ ಎಲ್ಲಿ ಹೇಳ್ತೀನಿ ಒಂದ್ಸಲ ಓದಿ. ಅದೇನದು? ಇಲ್ಲ ಸರ್, ನಾನು ಡ್ರಾಫ್ಟ್ ಓದಿದ್ದೀನಿ ಸರ್. CAA ಏನು ಹೇಳಿ, ಹಿಂದೂಸು ಜೈನರು ಈ ಥರದ್ದು ಬಿಟ್ಟರೆ ಮುಸ್ಲಿಮರಿಗೆ ಬೇರೆ ಧರ್ಮದವ್ರು ಇಲ್ಲ. ಬೇರೆ ದೇಶಗಳಲ್ಲಿರುವ ಧರ್ಮ ಅಲ್ಪಸಂಖ್ಯಾತರು, ಧಾರ್ಮಿಕ ಅಲ್ಪಸಂಖ್ಯಾತರು ಅಂದ್ರೆ ಅದು ಬಾಂಗ್ಲಾದೇಶ ಆಗಿರ್ಬೋದು, ಪಾಕಿಸ್ತಾನ ಆಗಿರ್ಬೋದು, ಬೇರೆ ಬೇರೆ ನೇಪಾಳ ಆಯ್ತು. ಆಮೇಲೆ ಸಂವಿಧಾನದಲ್ಲಿ ಧರ್ಮದ ಉಲ್ಲೇಖ ಬರಬಾರ್ದು. ಧರ್ಮದ ಉಲ್ಲೇಖ ಬರಬಾರ್ದ್ರೆ ಈ ದೇಶದ ಸಂಬಂಧಪಟ್ಟಿದೆ ಅಲ್ಲ ಅದು. ಇದೇ ರೀ ಅದರಲ್ಲಿ ಇಲ್ಲ ಸರ್, ಇಲ್ಲ. ನಾನು ಪ್ರೂವ್ ಮಾಡಬಲ್ಲೆ. ನಾನು ಓದಿದ್ದೀನಿ ಸರ್, ಫುಲ್ ಡ್ರಾಫ್ಟ್. ರಾತ್ರಿ ಎಲ್ಲ ಒದ್ದಾಡೊದ್ದಾಡ್ ನನ್ನ ನಿದ್ದೆನೂ ಹತ್ತಲ್ಲ ನನಗೆ. ಏನು 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 ನಾನು ಓದಿದ್ದೀನಿ. CAA ಅಲ್ಲಿ ಬೇರೆ ದೇಶಗಳಲ್ಲಿ, ಈ ಸುತ್ತಮುತ್ತಲ ರಾಷ್ಟ್ರಗಳಲ್ಲಿ ಎಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರಿದ್ದಾರೋ ಆ ದೇಶದ ಧಾರ್ಮಿಕ ಅಲ್ಪಸಂಖ್ಯಾತರು ಅದ್ರಲ್ಲಿ ಯಾರು ಬರ್ತಾರೆ, ಇವ್ರು ಮೆನ್ಷನ್ ಮಾಡಿರೋ ಕಂಟ್ರೀಸ್. ಇಲ್ಲ ಸರ್, ನಾನು ಹೇಳ್ತೇನೆ ಇದೆಲ್ಲ ಮೆನ್ಷನ್ ಮಾಡಿರೋ ಕಂಟ್ರೀಸ್ ಅಲ್ಲಿ ಯಾರು ಧಾರ್ಮಿಕ ಅಲ್ಪಸಂಖ್ಯಾತರು ಮಾತಾಡ್ತಿದ್ದಾರೆ. ಇಲ್ಲ ಸರ್, we don't have facts in front of you. ಇಲ್ಲ ನಾನು ಅದಕ್ಕೆ ನಾನು ಗೊತ್ತಿಲ್ಲ, ನಾನು ಹೇಳ್ತಾ ಇದ್ದೀನಿ. ನೀವು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ. ಇಲ್ಲ ನಾನು ಸರ್, ನಾನು ಮುಸ್ಲಿಂ ಧರ್ಮ ಬಿಟ್ಟು ಬೇರೆ ಧರ್ಮಗಳು ಹೇಳಿದ್ದಾರೆ. ಇಲ್ಲ, ಹೌದು ಸರ್, ಅವರು ಧಾರ್ಮಿಕ ಅಲ್ಪಸಂಖ್ಯಾತರು. ಯಾಕಂದ್ರೆ ಅವೆಲ್ಲವೂ ಆಗ್ತಿರೋದು ಮುಸ್ಲಿಂ ರಾಷ್ಟ್ರಗಳಲ್ಲಿ, ಅವರಿಗೆ ಇಲ್ಲಿ ಸಿಟಿಜನ್ಶಿಪ್ ಕೊಡುವಂತಹ ಒಂದು ಪ್ರಯತ್ನ CAA. ನಮ್ಗೆ ಹಿಂದಿ ಬರಲ್ಲ ಅಂತ ಡುಬಾಕ್ ಮಾಡ್ತಾವನ 50 ಬೈ 25. ಓಕೆ ಸರ್, there is a different agenda. ಇಲ್ಲ, ನಿಮ್ಮ ಅಜೆಂಡಾ ಬೇರೆ. ಬೇಡ. I know from where you are coming. ನೀವು ಆ ಪಕ್ಷದವರಾಗಿರ್ಬೋದು. ಗೊತ್ತಾಗೋಯ್ತು ಸ್ವಾಮಿ, ನಾನು ಪಕ್ಷದವರಾಗಿ ಮಾತಾಡ್ಬೇಕಾದ್ರೆ ಅರ್ಥ ಆಗುತ್ತೆ. ಸರ್, ಇವಾಗ ನಾನು ಹೇಳ್ತೇನೆ. ಇಲ್ಲ, ನನಗೆ ಅರ್ಥ ಆಗೋಯ್ತು ನೀವು ಎಲ್ಲಿಂದ ಬಂದ್ರಿ ಹೇಳಿದಾಗ. ನಾನು ಫ್ಯಾಕ್ಟ್ಸ್ ಹೇಳಿದಾಗ ಅಲ್ಲ ಅಂತಿದ್ದೀನಿ. ನಾನು ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೀವು ನನ್ನ ಪಕ್ಷಕ್ಕೆ ಸೇರಿಸ್ಬಿಟ್ರೆ ನೀವು ಹೇಳ್ತೇವೆ ಅಷ್ಟೇ, ನಾನು ಕೇಳಬಾರ್ದಾ? ಕೇಳೋರ್ಗೆ ಗೊತ್ತಾಗ್ಬಿಟ್ಟಿದೆ ಯಾವ ಪಕ್ಷ. ನಾನು ಜನರ ಪಕ್ಷ, ನೀವು ಒಂದು ಪಕ್ಷ. ಇಲ್ಲ ಸರ್, ಸಾರಿ, ಇಲ್ಲ. ನಾನು ಈ ದೇಶದ ಪ್ರಜೆಯಾಗಿ, ನಾನು ಜನರ ಪಕ್ಷ, ಜನದ ಪ್ರಜೆ, ಜನರ ಮುಂದೆ ಹೇಳ್ತಾ ಇದ್ದೀನಿ. ನೀವು ಒಂದು ಪಕ್ಷ. ಇಲ್ಲ, ನೀವು ಒಟ್ಟಿಗೆ ಅಂತಂದ್ರಿ ಸರ್, ಒಂದಿನ ತಿನ್ನಿ ಹೋಗಿ ನೀವ್ಯಾಕೆ ಅನ್ನ ಉಣ್ಬೇಕು? ಐ ನೋ. ಏನೋ ಸರ್, ಈಗ ನಿಮ್ಮನ್ನು CAA ವಿಚಾರದಲ್ಲಿ ನಾನು ಓದಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಅರ್ಧ ಓದಿರ್ತೀರಿ? ಇಲ್ಲ ಸರ್, ಫುಲ್ ಓದಿದ್ದೀನಿ. ಡ್ರಾಫ್ಟ್ ಸರ್, ನಾನು CAA ಪರವಾಗಿ ಕಾರ್ಯಕ್ರಮ misinformed. ಇಲ್ಲ ಸರ್, you are misinformed. No, I'm not. You are misinformed. Yes, I'm not. Yes sir. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಧರ್ಮದ ಉಲ್ಲೇಖ, ಜಾತಿಯ ಉಲ್ಲೇಖ ಮಾಡಬಾರ್ದು. ಇಲ್ಲ ಸರ್, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಇಲ್ಲಿ ಸಿಟಿಜನ್ಶಿಪ್ ಅಲ್ಪಸಂಖ್ಯಾತರಲ್ಲಿ ಯಾವ ಧರ್ಮ ಅಂತ ಹೇಳಿದ್ದಾರೆ ಸರ್, ಅದನ್ನೇ ಹೇಳ್ತೀವಿ. ಈಗ ಪಾಕಿಸ್ತಾನದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಯಾರು? ನೀವು ನಿಮ್ಮ ವರ್ಷನ್ ಹೇಳಬೇಡಿ, ಇರೋ ವರ್ಷನ್ ಮಾತಾಡಿ. ಇಲ್ಲ ಸರ್, ಪಾಕಿಸ್ತಾನದ ಮುಸ್ಲಿಮರಿಗೆ ಇಲ್ಲಿ ಸಿಟಿಜನ್ಶಿಪ್ ಕೊಡಕ್ ಬರಲ್ಲ ಸರ್. ಇಂಡಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ್ ಅಲ್ರಿ, ಮನುಷ್ಯರ ಬಗ್ಗೆ ಮಾತಾಡ್ರಿ. ಮಾನವೀಯತೆ ಬಗ್ಗೆ ಮಾತಾಡ್ರಿ ಸರ್. ಮಾನವೀಯತೆ ಬಗ್ಗೆ ಮಾತಾಡ್ರಿ. ಒಂದೇ ಮ್ಯಾಟರ್ ಆಗಲ್ವ ಸರ್? ಅದೊಂದೇ ಮ್ಯಾಟ್ರು. ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀವಿ? ತಪ್ಪು ರೀ, ತಪ್ಪು ಕೂಗ್ಬಾರ್ದು. ಏನು ಮಾತಾಡ್ಲಿಲ್ಲ, ಕೂಗಿಲ್ಲ ರೀ ಅವರು. ಸರ್, ಬಂತು, ಸುಮ್ನೆ ನೋಡಿ. ಈ ದೇಶದಲ್ಲಿ ನಿಮ್ ಪಕ್ಷದವ್ರು ಇದಾರಲ್ಲ, ಅವ್ರಿಗೆ ನನ್ನ ಪಕ್ಷ ಕೆಲವರು ಕ್ಲಿಯರ್, ವಿ ಆರ್ ಕ್ಲಿಯರ್. ಓಕೆ, ಕೆಲವ್ರಿಗೆ ಈ ಆಳೋ ಪಕ್ಷದವ್ರಿಗೆ ಏನ್ ಕೇಳಿಸ್ಕೋಬೇಕು ಅಷ್ಟು ಮಾತ್ರ ಕೇಳಿಸ್ಕೊಳ್ಳೋದು ಬಹಳ ಹಳೆ ರೂಢಿ. FSL ರಿಪೋರ್ಟ್ ನಿಮ್ಮವ್ರು ಕ್ರಿಯೇಟ್ ಮಾಡೋದ್ರಿ. ಇಲ್ಲ ಸರ್, ನೋ ಕಾಮೆಂಟ್ಸ್. ಸರ್ಕಾರ ಅರೆಸ್ಟ್ ಮಾಡ್ತು. ಹಳೆ ರೂಢಿ. ನಿಮ್ ಪಕ್ಷದವರಲ್ಲ ಕೇಳಿಸಿದ್ದಂತ ತಿರ್ಚೋದು ನಿಮ್ ರೂಢಿ. 3 ಜನರನ್ನ ಸರ್ಕಾರ ಅರೆಸ್ಟ್ ಮಾಡ್ತು. ನೋಡಿ, ನೀವು ನಿಮ್ ಪಕ್ಷದಿಂದ ಮಾತಾಡ್ತಿದ್ರಿ. ಸೊ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ವಾಟ್ ಯು ಆರ್ ಡೂಯಿಂಗ್. ವೆರಿ ಕ್ಲಿಯರ್ ಐ ಆಮ್. ನಿಮ್ಗೂ ಗೊತ್ತಾಯ್ತು, ನಮಗೂ ಗೊತ್ತಾಯ್ತು. ಬಹುಶಃ ನಿಮ್ ಚಾನಲ್ ನೋಡ್ತಿರೋರು ಗೊತ್ತಿರುತ್ತೆ. ಏನಂತ ಸರ್? ಮತ್ತೆ ನೀವು ಯಾವ ಪಕ್ಷದವರು? ನಮ್ಮ ಚಾನಲ್ ನೀವು ಯಾಕೆ ಈಗಲೇ ಓಪನ್ ಮಾಡಿದ್ರೆ ನಾನು ಯಾವ ಪಕ್ಷ ಅಂತ ಹೇಳ್ಬೋದು. Okay. No, you are well informed. You can't corner me like this. Sir, I am not cornering you. Sorry, sir. No. You are talking like those fellows who corner me. No, I am very clear. I'm just asking. I'm also just telling you. I'm answering you. Sir, ನಾನು answering. ನೀವು ಪಾಕಿಸ್ತಾನ ಜಿಂದಾಬಾದ್ ಕೂಗಿದಾಗ ಯಾಕೆ ಮಾತಾಡಲಿಲ್ಲ ಅನ್ನೋ ಪ್ರಶ್ನೆ ಅಷ್ಟೇ ನಂದು.
ಯಾಕೆ ಮಾತಾಡಲಿಲ್ಲ ತಿರುಚೋರ್ ಜೊತೆ ಏನ್ ಮಾತಾಡೋದು ಸರ್? FSL ರಿಪೋರ್ಟ್ ಬಂದು ರೀ, ಸರ್ಕಾರವೇ ನೀವೆಲ್ಲ arrest ಸರಿ ಇಲ್ರಿ. ಮಾಡಿದ್ದಾರೆ. ನೀವು ನಿಮ್ಮ ಧರ್ಮದ ಬಾವುಟ ನೀವು ಇಟ್ಕೊಳ್ಳೋದ್ರ ಬಗ್ಗೆ ನಂಗೆ ತೊಂದರೆ ಇಲ್ರಿ. ಆದ್ರೆ ಮಸೀದಿ ಮುಂದೆ ಹೋಗಿ ಆರ್ಸೋದ್ ಕಷ್ಟ ರೀ, ತಪ್ಪು ರೀ. ಸರ್ ನನಗೂ ತಪ್ಪು ರೀ, ತಪ್ಪು ಅಷ್ಟೇ ಸರ್. ಭಾರತ ದೇಶದ ಕರ್ನಾಟಕದ ಬಾವುಟ ಅಲ್ಲದೆ ಪಾಕಿಸ್ತಾನದಲ್ಲಿ ನೀವು ಯಾವುದೋ ಒಂದು ಧರ್ಮದ ಇದನ್ನ ಕರ್ನಾಟಕದಲ್ಲಿ ಕೂಗಿದ್ರೆ ನಂಗೆ ಪ್ರಾಬ್ಲಮ್. ಎಲ್ಲಿ ಕೂಗುದು ತಪ್ಪು, ಭಾರತ ದೇಶದಲ್ಲಿ ಎಲ್ಲಿ ಕೂಗುದು ತಪ್ಪು ತಪ್ಪೇ. ಓಕೆ, ಅದನ್ನ ನೀವು ಯಾಕೆ ಪ್ರಶ್ನೆ ಮಾಡಲ್ಲ? ಕೇಳ್ತಿದ್ದೀನಲ್ಲ, ತಪ್ಪು ಅಂತ ಹೇಳಾಯ್ತಲ್ಲ, ಇನ್ನೇನ್ ನಿಮ್ ಪ್ರಾಬ್ಲಮ್? ಅಲ್ಲ, ನೀವು ಇಲ್ಲಿ ಹೇಳ್ತಿದ್ರಿ ಸರ್, ಬಟ್ ಅವತ್ತು ನೀವು ಏನಾದ್ರು ಬಗ್ಗೆ ಮಾತಾಡ್ಲಿಲ್ಲ, ಅದ್ರ ಬಗ್ಗೆ ಒಂದು ಟ್ವೀಟ್ ಬರ್ಲಿಲ್ಲ. ಇನ್ನೂ ಬಂದಿರ್ಲಿಲ್ರಿ ಯಾರು ಕೂಗಿದಾರ ಇರ್ರಿ ಸರ್. ಬಂದು ಅರೆಸ್ಟ್ ನಿಮ್ಮವ್ರಗಳ ಕತೆ ಗೊತ್ತಿಲ್ವೇನ್ರಿ ನಿಮ್ಗೆ? ನಿಮ್ಗೆ ಇದೇ ದೊಡ್ಡದ್ರಿ ನಿಮ್ಗೆ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಸರ್ ಇವಾಗ ನಿಮಗೆ ಮುಸ್ಲಿಮು ಪಾಕಿಸ್ತಾನ ಬಿಟ್ಟು ಬೇರೆ ಏನಾದ್ರು ಗೊತ್ತಿದ್ರೆ ಹೇಳಿ ನನಗೆ. ಇದೆ ಸರ್ ಅಭಿವೃದ್ಧಿ. ಏನು ಇಲ್ಲ. ಈಗ ಫಸ್ಟ್ ಆಫ್ ಆಲ್ ನಾನೊಬ್ಬ ಪತ್ರಕರ್ತ. ನೀವು ಪತ್ರಕರ್ತ ಅಲ್ಲ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ಸಖತ್ ಗೋಳಿಕತ್ತಾರೆ ನಮ್ಮನ್ನ. ಹೆಂಗೆ ಸರ್ ಅದು? ನೀವು ಕೇಳೋ ಪ್ರಶ್ನೆ ಮಾಡಿದ ತಕ್ಷಣ ನಾನು ಪತ್ರಕರ್ತ ಅಲ್ಲ ಪ್ರಶ್ನೆ ಮಾಡಿದ್ರೆ ನೀವು ಪ್ರಶ್ನೆಗಳ ಇಂಟೆನ್ಷನ್ ಅರ್ಥ ಆಗೋಯ್ತು. ಸರ್. ನೀವು ಹೇಳಿದ್ದನ್ನೇ ಸರಿ ಅಂತ ನಾನು ಒಪ್ಪಿಕೊಂಡ್ರೆ ಮಾತ್ರ ಹಂಗಲ್ಲ, ನಾನು ಹೇಳಿದ್ ಸರಿ ನೀವು ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಆರ್ ಇಲ್ ಇನ್ಫಾರ್ಮ್ಡ್ ಆರ್ ಯು ಆರ್ ಟ್ರೈಂಗ್ ಟು ಇದನ್ನ ತಿರುಚಿಬಿಟ್ಟು ಪ್ರಶ್ನೆ ಕೇಳ್ತಿದ್ರಿ, ಅದಕ್ಕೆ ಉತ್ತರ ಎಲ್ಲ ಕೊಡಬಾರ್ದು. ಇಲ್ಲ ಸರ್, ನಾನು ಫ್ಯಾಕ್ಟ್ಸ್ ಹೇಳ್ತಾ ಇದ್ದೀನಿ, ನೀವು ಅದನ್ನ ತಿಳಿಸಿದಂತೆ ನಿಮ್ಗೆ ಕಾಣ್ತಾ ಇದೆ. ಸರಿ, ಫ್ಯಾಕ್ಟ್ ಅಲ್ಲ, ಇದು ಜನರ ಮುಂದೆ ಇರಲಿ. ಅದರಲ್ಲಿ ಒಂದು ಧರ್ಮ ಬೇಡ ಅಂತ ಹೇಳಿದಾರೆ, ಈ ಧರ್ಮಗಳು ಮಾತ್ರ ಹೇಳಿದಾರ ಇಲ್ವಾ ಅಂತ ಜನ ಚೆಕ್ ಮಾಡ್ಕೊಳ್ತಾರೆ. ನಾನು ಈಗಲೂ ಅದಕ್ಕೆ ಅಲ್ಲ, ನಾನು ಈಗಲೂ ನೀವು ಭದ್ರಾಗಿರಿ, ನಾನು ಭದ್ರಾಗಿರ್ತೀನಿ. ಯಾವ ರಾಷ್ಟ್ರಗಳಲ್ಲಿ ಮೆನ್ಷನ್ ಮಾಡಿದ್ರು ಅಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರು ಯಾರಿದ್ದಾರೆ 2014ಕ್ಕೆ ಮುಂಚೆ ಅವ್ರು ಇಲ್ಲಿ ಇದ್ರೆ ಅವರಿಗೆ ಇಲ್ಲಿ ಸಿಟಿಜನ್ಶಿಪ್ ಕೊಡುವಂತಹ ಒಂದು ಕಾಯ್ದೆ ಅಲ್ಲ ಅಣ್ಣ. CAA. ತಪ್ಪೇ ತಿಳ್ಕೊಂಡಿದ್ಯಾ ಅಣ್ಣ ನೀನು? CAA. ಇಲ್ಲ ಅಣ್ಣ, ನಾನು draft ಓದಿರೋದ್ರಿಂದ CAA ಒಪ್ಕೊಳಕ್ಕಾಗಲ್ಲ ಅಣ್ಣ. ಅದರಲ್ಲಿ ಕೆಲವು ಧರ್ಮಗಳು ಮಾತ್ರ ಹೇಳಿದ್ದಾರೆ, ಮನುಷ್ಯರ ಬಗ್ಗೆ ಮಾತಾಡಿಲ್ಲ. ಧರ್ಮ ಹೇಳೋದು ಅದು ಒಪ್ಕೊಳಕ್ಕಾಗಲ್ಲ ಅಣ್ಣ. ನಿಮ್ ಪ್ರಕಾರ ಈ ಸಲ ಎಲೆಕ್ಷನ್ ಏನಾಗುತ್ತೆ ಸರ್? ಇದು ಜನ ಉತ್ತರ ಕೊಡ್ತಾರೆ. ನಾನು ಅವ್ರು ಬಹಳ ಸ್ನೇಹಿತರು, ಇಲ್ಲ ಅಂತ ಇಲ್ಲ. ನನ್ಗೆ ಗೊತ್ತಿದ್ದಂಗೆ ಅವ್ರನ್ನ ಇಳಿಸ್ತಾರೆ ಅಂತ ನನ್ನ ನಂಬಿಕೆ. ಅಂದರೆ ಇಷ್ಟು ಆದ್ಮೇಲೆ ಉಳಿಸ್ಕೊಳ್ತಾರೆ. ಜನಕ್ಕೆ ಇವಾಗ ಧರ್ಮ ಬೇಕಾ, ಪ್ರಗತಿ ಬೇಕಾ? ಧರ್ಮ ಬೇಕಾ, ಶಾಲೆ ಬೇಕಾ? ಧರ್ಮ ಬೇಕಾ, ನಮ್ಮ ಮುಂದಿನ ಇದು ಬೇಕಾ? ಅದನ್ನ ರೆಡಿ, ದಟ್ ಈಸ್ ಔಟ್ ದ ಓಪನ್. ನಿನ್ ಬಗ್ಸಿ ಗಡಾರಿ ಹಾಕಿದ್ರೆ ಹೆಂಗಿರತ್ತೆ ಗೊತ್ತಾ? ನಾವು ದೇಶ ಬೇಕು, ಇದು ಬೇಕು ಅಂತ ಇದ್ದೀವಿ. ಧರ್ಮ ಬೇಕು ಅನ್ನೋರು ಗೆಲ್ತಾರಾ ಇಲ್ವಾ ಅನ್ನೋದು ನೋಡೋಣ. ಯಾಕಂದ್ರೆ ತುಂಬ ದಿನ ಇರೋಕ್ಕಾಗಲ್ಲ. ಯಾವುದೇ ಧರ್ಮದ ಮೇಲೆ ಮಾಡಿರೋ ಯಾವ ದೇಶಗಳು ಉದ್ಧಾರ ಆಗಿದ್ದು ನಾವು ನೋಡಿಲ್ಲ. ವಿ ಶುಡ್ ಥಿಂಕ್ ಸೈಂಟಿಫಿಕ್ ಟೆಂಪರ್ ಬೇಕು, ಮುಂದೆ ಯೋಚನೆ ಮಾಡಬೇಕು, ಯುವಕರ ಭವಿಷ್ಯ ಯೋಚನೆ ಮಾಡಬೇಕು, ಸಮಾನ ಶಿಕ್ಷಣದ ಬಗ್ಗೆ ಯೋಚನೆ. ಯಾರು ಬಂದ್ರೆ ಉದ್ಧಾರ ಆಗುತ್ತೆ ಸರ್ ದೇಶ? ಬದಲಾಗಬೇಕು, ಬದುಕಬೇಕು ಅಂತ ಯೋಚನೆನೇ ಇಲ್ವೇನೋ ನಿನಗೆ? ಇವ್ರು ಇಳಿಲಿ, ಯಾರೊಬ್ರು ಬರ್ತಾರೆ. ಆ ಥರ ಯೋಚನೆ ಮಾಡೋ ಲೀಡರ್ಸ್ ಅಲ್ಲಿ ಯಾರು ನಿಮ್ ಕೇಳಿ? ಕಬಡ್ಡಿ ಮ್ಯಾಚ್ ಎಲ್ಲ ಬೇಡ್ರಿ. ನೀನು ನಿನ್ನ ಪ್ರತಿನಿಧಿಯನ್ನು ಸರಿಯಾಗಿ ಆರಿಸು. ನೋಡಿ, ಭಾರತ ದೇಶದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾರು ಗೆಲ್ಲೋದು ಯಾರು ಸೋಲೋದು ಯಾರು ಗೊತ್ತಾ? ಈ ರಾಜಕಾರಣಿಗಳು ಪಕ್ಷದವರು ಗೆಲ್ಲೋದು ಸೋಲೋದಲ್ಲ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೀವು ಸರಿಯಾದವ್ರನ್ನ ಆರಿಸ್ಕೊಂಡ್ರೆ ನೀವು ಗೆಲ್ತೀರಿ, ಸರಿಯಾದವ್ರನ್ನ ಆರಿಸಿದ್ರೆ ನೀವು ಸೋಲ್ತೀರಿ. ಅಷ್ಟೇ ಸಿಂಪಲ್ ಅದು.